ಅದ್ಯಾರೋ ಈ ಗಿಣಿ ತಗೊಂಡ್ ಬಂದ್ರು, ಜೋಬ್ನಲ್ಲಿ 5 ರೂಪಾಯಿ ಇತ್ತು, ಕೊಟ್ಟು ತಗೊಂಡ್ಬಿಟ್ಟೆ. ಇದನ್ನು ನಮ್ಮಲ್ಲಿ ಇಟ್ಕೋಣ ಅಂದ್ರೆ ನಮ್ಮನೆ ನಿಮ್ಗೆ ಗೊತ್ತಲ್ಲ, 3 ಕಾಸಗಳ ಜಾಗ. ಏನ್ ಹೇಳ್ತೀರಾ? ಇದನ್ನ ಇನ್ನೆಲ್ಲಿ ಇಟ್ಕೊಳ್ಳೋದು? ನೀವೇನಾದ್ರೂ ಸಾಕೋಬಹುದು ಅಂತ ತಗೊಂಡ್ಬಂದೆ. ಸಾಕೋತೀರಾ? ಮುದ್ದಾಗಿದೆ, ಇಲ್ಲಿ ಬಿಡಿ. ಇಲ್ಲ ಮೇಷ್ಟ್ರೆ, ನಾನು ಯಾರು ನಂಬ್ಕೊಂಡು ಕೇಸ್ ಹಾಕಲಿ ಹೇಳಿ? ಈಗ ನಂಬಕ್ಕೆ ಸಾಧ್ಯ ಇರೋದು ಅಂದರೆ ನೀವೊಬ್ಬರೇನೆ. ಆ ರಂಗಧಾಮಯ್ಯ ಮೊದಲನೇ ದಿನ ನಮ್ಮ ತಂದೆ ಸತ್ತಿದ್ದು 1958 ಅಂತಂದವನು, 2ನೇ ದಿನ ಅವನ ರಿಜಿಸ್ಟ್ರಲ್ಲಿ 1954 ಅಂತ ಇಟ್ಬಿಟ್ಟಿದ್ದಾನೆ. ನೀವೇ ಹೇಳಿ, ಯಾರು ನಂಬಕ್ಕಾಗತ್ತೆ? ಈ ಪ್ರಪಂಚದಲ್ಲಿ ಯಾರನ್ನು ನಂಬಾರ್ದು, ನಂಬೋ ಥರ ನಾಟಕ ಮಾಡಬೇಕು ಅಷ್ಟೇ. ರಾಜಲಕ್ಷ್ಮಿ, ನೀವು ಕೇಸ್ ಹಾಕಿ, ಕೋರ್ಟಿಂದಾನೇ ಅವ್ರು ರಿಜಿಸ್ಟರ್ ಎಲ್ಲ ತರಿಸ್ತಾರೆ. ಇವರು ಎಲ್ಲರ ಮೋಸನೂ ಈಚೆ ಬರುತ್ತೆ. ನಮ್ಮಣ್ಣ ನಟರಾಜ ಓಡೋಗಿ ಸತ್ತು ಹೋಗದೆ ಇದ್ದಿದ್ರೆ ಈ ಕೆಲಸ ಎಲ್ಲ ಅವನೇ ನೋಡ್ಕೋತಾ ಇದ್ದ. ಬಿಡಮ್ಮ, ನಿಮ್ಮಣ್ಣ ವಾಪಸ್ ಬರೋದಿಕ್ಕೆ ಸಾಧ್ಯನಾ? ಈ ಆಸ್ತಿಗೋಸ್ಕರ ಯಾಕೆ ಎಲ್ಲರ ಹತ್ರ ಜಗಳ ಆಡಬೇಕು? ಇವ್ರು ಯಾರೂ ಒಳ್ಳೆಯವರಲ್ಲ. ನಾನು KS ಓದಿ ದೊಡ್ಡ ಆಫೀಸರ್ ಆಗ್ತೀನಿ. ಆಗ ಈ ಆಸ್ತಿ, ಈ ಜಗಳ ಯಾವುದೂ ಇರೋದಿಲ್ಲ. ನಾವೆಲ್ಲಾದ್ರೂ ದೂರ ಹೋಗಿ ನೆಮ್ಮದಿಯಾಗಿದ್ಬಿಡೋಣ. ದೂರ ಹೋದರೆ ನೆಮ್ಮದಿ ಸಿಕ್ಕಿಬಿಡುತ್ತಾ? ನಿಮ್ಮಮ್ಮ ಬದುಕಲ್ಪಟ್ಟಿರೋ ಕಷ್ಟ ದೂರ ಹೋದರೆ ಮರ್ತು ಹೋಗ್ಬಿಡುತ್ತಾ ಹೇಳು? ಅವರ ಅಮ್ಮನ ಹೆಣ ನೋಡಿರೋರು ನಿಮ್ಮಮ್ಮ. ನಿಮ್ಮಮ್ಮನ ಕಷ್ಟ ನಿನಗೆ ಅರ್ಥ ಆಗುತ್ತಾ? ಅವರ ಬದುಕಲ್ಲಿ ನ್ಯಾಯ ಸಿಕ್ಕಿದ್ರೇನೆ ಅವರ ಮನಸ್ಸಿಗೆ ನೆಮ್ಮದಿ, ಸಮಾಧಾನ. ನಾ ಸ್ಕೂಲ್ಗೆ ಹೋಗಿ ಬರಲ್ಲ, ಇನ್ನು ಬಸ್ ಹಿಡಿದು ಹೋಗಬೇಕು. ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಏನೋ ಚರ್ಚೆ ಬಹಳ ಜೋರಾಗಿ ನಡೀತಾ ಇರೋ ಹಾಗಿದೆ. ಏನ್ ಮೇಷ್ಟ್ರೆ, ನೀವು ಇಲ್ಲೇ ಇದ್ದೀರಿ? ಏನಿಲ್ಲ, ವಿಜಯಲಕ್ಷ್ಮಿಗೆ ಪಾಠ ಹೇಳ್ಕೊಡ್ಬೇಕು ಅಂತಿದ್ರು. KS ಕಟ್ತಾಳಂತೆ, ಅದಕ್ಕೆ ಬಂದಿದ್ದೆ ಅಷ್ಟೇ. ನಮ್ಮ ಸ್ಕೂಲ್ನಲ್ಲಿ ಪಾಠ ಹೇಳೋಕ್ಕಲ್ವಾ ನಿಮಗೆ ಸಂಬಳ ಕೊಡೋದು? ಇರಲಿ, ಹೇಗಾದರೂ ಸರಿ, ಎಲ್ಲಾದರೂ ಸರಿ. ಆದರೆ ಒಳ್ಳೆ ಪಾಠ ಹೇಳ್ಕೊಡ್ಬೇಕು, ಕೆಟ್ಟ ಪಾಠ ಹೇಳ್ಕೊಡ್ಬಾರ್ದು. ಏನಮ್ಮ ರಾಜಲಕ್ಷ್ಮಿ, ಸ್ಕೂಲ್ಗೆ ಹೊರಟಾಗಿದೆ? ಹೌದು ದೊಡ್ಡಪ್ಪ, ಬಸ್ ಇಟ್ಕೊಂಡು ಅಷ್ಟು ದೂರ ಹೋಗ್ಬೇಕಲ್ಲ. ಬನ್ನಿ ಕೂತ್ಕೊಳ್ಳಿ, ಕಾಫಿ ತಗೋತೀರಾ? ಬೇಡಮ್ಮ, 2 ಸಾರಿ ಆಯಿತು. ನಾನು ದಿನ ಅಷ್ಟೇ ಕುಡಿಯೋದು. ನಾವು ಎಷ್ಟು ಪಡ್ಕೊಂಡು ಬಂದಿರ್ತೀವೋ ಅಷ್ಟೇ ನಮ್ಮ ಕೈಗೆ ಸಿಗೋದು ಪ್ರಪಂಚದಲ್ಲಿ. ನಾನು ಕಾಫಿ ವಿಷಯ ಹೇಳ್ತಾ ಇಲ್ಲ, ಆಸ್ತಿ ವಿಷಯ ಹೇಳ್ತಾ ಇದ್ದೀನಿ. ಆ ರಂಗಧಾಮಯ್ಯನ ಹತ್ರ ವಿಶ್ವನಾಥ್ ಡೆತ್ ಎಕ್ಸ್ಟ್ರಾಕ್ಟ್ ಏನೋ ಕೇಳಕ್ಕೆ ಹೋಗಿದ್ದಂತೆ, ಯಾಕೆ? ಅದು ಬೆಂಗಳೂರಿನಲ್ಲಿ ಯಾವನೋ ಲಾಯರ್ ಹೇಳಿದ ನಿನಗೆ ಅರ್ಧ ಆಸ್ತಿ ನಿನಗೆ ಬಂದ್ಬಿಡುತ್ತೆ ಅಂತ. ಅದನ್ನ ನೀನು ನಂಬಿಕೊಂಡು ಡೆತ್ ಎಕ್ಸ್ಟ್ರಾಕ್ಟು ಅದು ಇದು ಅಂತ ತಿರುಗಾಡ್ತಾ ಇದ್ದೆ. ನಾನು ಕಷ್ಟಪಟ್ಟಿದ್ದೆ ನನಗೆ ಸಿಗೋದು ಕಷ್ಟ, ಇನ್ನು ನೀನು ಕಷ್ಟಪಟ್ಟಿದ್ದು ನನಗೆ ಸಿಗುತ್ತಾ ಹೇಳು? ಈ ಆಸ್ತಿ ಮಾಡುವಾಗ ರಕ್ತ ಸುರಿಸಿದ್ದು, ಬೆವರು ಸುರಿಸಿದ್ದು ನಾನು. ಆಗ ನಿಮ್ಮಪ್ಪ ವಿಶ್ವನಾಥ ಏನು ಮಾಡಿದ? ಸುಖವಾಗಿ ಜೈಲಲ್ಲಿ ಕೂತಿದ್ರು. ಹಾಂ, ನಾನು ಇಷ್ಟಪಟ್ಟು ಕೊಟ್ಟರೆ ನೀನು ತಗೋಬೇಕು. ಅದು ಬಿಟ್ಟು ಕೋರ್ಟು ಕಚೇರಿಗೆ ನಮ್ಮನ್ನೇ ಹೇಳಿದ್ರೆ ನೋಡು, ನನ್ನ ಒಡಂಬಡಿಕೆ ಪತ್ರದಲ್ಲಿ ನಿನಗೆ ಈ ಮನೆ, ಇದರ ಸುತ್ತಮುತ್ತಲ ಜಾಗ ಬರೆದಿಟ್ಟಿದ್ದೀನಿ. ನೀನು ಹೀಗೆ ಕೋರ್ಟು ಕಚೇರಿ ಅಲಿಯೋಗಿ ಶುರು ಮಾಡಿದರೆ ನನಗೂ ಸಿಟ್ಟು ತಲೆಗೆ ಇರುತ್ತೆ. ಪತ್ರದಿಂದ ಈ ಮನೆ ಜಾಗ ಎರಡನ್ನು ಎಸಿಬೇಕಾಗುತ್ತೆ. ನಾನು ದುಡ್ಡಿಗಾಗೇನಲ್ಲ ಇದನ್ನು ಮಾಡೋದು, ನೀನು ನನಗೆ ಮಾಡ್ತಾ ಇರೋ ಅವಮಾನ ತಡೆಯುತ್ತೆ. ನಿನ್ನನ್ನು ನೀನು ತಿದ್ದುಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ಕೊಡ್ತೀನಿ. ಈ ಬೆಂಗಳೂರು, ಲಾಯರು, ಡೆತ್ ಎಕ್ಸ್ಟ್ರಾಕ್ಟು ಇದೆಲ್ಲ ಮರೆತುಬಿಡು. ಇಲ್ಲ ಅಂದರೆ ನಿನ್ನ ಕೆಲಸನೂ ಇರಲ್ಲ, ಇರೋಕ್ಕೆ ಮನೇನೂ ಇರೋದಿಲ್ಲ.
ಬರ್ತೀನಿ. ಹಾ, ನೀನು ಸರಿಯಾಗಿದ್ರೆ ಈ ಮನೆ, ಈ ಜಾಗ ಎಲ್ಲ ನಿಂದು. ಶಂಕರ್, ಮಾವ ಹೇಳಿದ್ರು ತೋಟಕ್ಕೆ ಹೋಗಿ ಬರ್ಬೇಕಂತೆ. ಸರಿ ಮೇಡಮ್, ಬಂದೆ ಒಂದು ನಿಮಿಷ. ಆಗ್ತಾ ಬಂತು. ನಾನು ವಾಕಿಂಗ್ ಹೊರಡ್ತಿದ್ದೀನಿ. ಕಂಟಪ್ಪನವ್ರೆ, ನಿಮ್ಗೇನಾದ್ರೂ ಅರ್ಜೆಂಟ್ ಕೆಲಸ ಇದ್ರೆ ನನ್ನ ಮಾಮೂಲಿ ಜಾಗಕ್ಕೆ ಬನ್ನಿ. ಬನ್ನಿ ಕಂಟಪ್ಪಣ್ಣ. ಏನ್ರಿ ಕಂಟಪ್ಪ, ಇಲ್ಲಿಗೆ ಬಂದ್ಬಿಟ್ರಿ? ಕಾಫಿ ಬ್ಯಾಗ್ಸ್ ರೆಡಿಯಾಗಿದೆ. ಬಾಂಬೆ ಪಾರ್ಟಿಗೆ ಕೊಡೋದೋ ಬೇಡವೋ ಅಂತ 10 ನಿಮಿಷದಲ್ಲಿ ಹೇಳ್ಬೇಕಂತೆ. ಫೋನ್ ಮಾಡಿದ್ರು, ಅರ್ಜೆಂಟಾಗಿ ತಿಳಿಸ್ಬೇಕು ಅಂತಂದ್ರು. ವಿಚಾರಿಸ್ಕೊಂಡು ಹೋಗೋಣ ಅಂತ ಮುತ್ತರಾಜ್ನು ಕರ್ಕೊಂಡು ಬಂದೆ. ಕೊಟ್ಬಿಡೋಣ ಬಿಡಿ, ಹೇಳ್ಬಿಡಿ. ಯಜಮಾನ್ರೆ, ಊರ ಜನ ಏನೇನೋ ಮಾತಾಡ್ಕೋತಾ ಇದ್ದಾರೆ. ಏನಂತೆ? ಲಲಿತಮ್ಮನ ಶಾಪ ನಿಜ ಆಗೋ ಕಾಲ ಬಂದಿದೆ ಅಂತ ಮಾತಾಡ್ಕೋತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿನಲ್ಲೂ ಒಬ್ಬರಾದ್ಮೇಲೆ ಒಬ್ರು ಸಾಯ್ತಾ ಇದ್ದಾರೆ. ಕೃಷ್ಣಾನಂದ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಮೊನ್ನೆ ಜಗನ್ನಾಥ ರಾಯರು ಅವರಿಗೆ ವಿಷ ಕೊಟ್ಟು ಸಾಯಿಸಿದ್ರು ಅಂತ ಬೇರೆ ಜನ ಮಾತಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನೀವು ಒಬ್ಬರೇ ಇಲ್ಲೆಲ್ಲ ಓಡಾಡೋದು ಸರಿ ಇಲ್ಲ. ಜಾಗ ಬೇರೆ ನೋಡಿ ಈ ತರ ಇರುತ್ತೆ. ನೀವು ದಿನಾ ಈಸೇ ಸಮಯಕ್ಕೆ ಇಲ್ಲಿಗೆ ಬರ್ತೀರಿ ಅಂತ ಹೇಳಿ ಎಷ್ಟೋ ಜನ ಗೊತ್ತಿದೆ. ಯಾರ್ಯಾರ ಮನಸ್ಸಿನಲ್ಲಿ ಏನೇನಿರುತ್ತೋ. ಶಾಪಗಳು ನಿಜ ಆಗೋ ಸಮಯದಲ್ಲಿ ಏನು ಬೇಕಾದ್ರೂ ಆಗಬಹುದು. ಯಜಮಾನ್ರೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಏನಾಯ್ತು ಶಂಕರ್? ಏನ್ ನೋಡ್ತಾ ಇದ್ದೀರಾ? ಏನಿಲ್ಲ, ನಾನು ಬರೀತಿದ್ದ ನೋಟ್ಬುಕ್ಕಿಂದ ಯಾರೋ 4 ಪೇಜ್ ಹಾಳೆ ಹರ್ಕೊಂಡು ಹೋಗ್ತಿದ್ದಾರೆ. ಹಾಳೆ ಕಿತ್ಕೊಂಡು ಹೋಗಿದ್ದಾರಾ? ಹಾ, ಯಾವಾಗ ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ನಾನು ಬರೆದು ಟೇಬಲ್ ಮೇಲೆ ಇಟ್ಟಿದ್ದೆ. ಇವತ್ತು ಕಾಲೇಜಿಂದ ಬಂದು ಮುಂದುವರ್ಸೋಣ ಅಂತ ನೋಡಿದ್ರೆ 4 ಪೇಜೇ ಇಲ್ಲ. ಇಂಟ್ರೆಸ್ಟಿಂಗ್. ಏನ್ ಬರ್ದಿದ್ರಿ? ಅದು ಒಂಥರ ನಾವೆಲ್. ಹೋ, ನೀವು ಇದೆಲ್ಲ ಮಾಡ್ತೀರಾ? ನನಗೆ ಗೊತ್ತೇ ಇರಲಿಲ್ಲ. ಯಾವ ಥರ ನಾವೆಲ್ಲು? ಅದು ಒಂಥರ ಡಿಟೆಕ್ಟಿವ್ ನಾವೆಲ್ ಅನ್ಬಹುದು. 1 ತಿಂಗಳಿಂದನೂ ಹೀಗೆ ಆಗಿತ್ತು. ಆವಾಗಲೂ ಬರೆದಿಟ್ಟಿದ್ದಾಗ ಯಾರೋ 4 ಪೇಜ್ ಇದರಲ್ಲೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದು. ವೆರಿ ಸ್ಟ್ರೇಂಜ್. ಯಜಮಾನ್ರೆ, ನಮಸ್ಕಾರ.
ಯಾಕೆ ಗುರ್ತು ಸಿಗ್ಲಿಲ್ವೇ? ಹ್ಞೂ, ನಾವು ಸಣ್ಣವರು, ನಿಮ್ಮಂಥವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತಿದೆ? ಏನ್ ಕೃಷ್ಣಪ್ಪ ಬಂದಿದ್ದು? ತಿರ್ಗಾ ಅದನ್ನೇ ಕೇಳ್ತಿರಲ್ಲ, ನಮ್ಮ ಜಮೀನೆಲ್ಲ ಹೊಡ್ಕೊಂಡ್ಬಿಟ್ಟಿದ್ದೀರಿ. ಸರ್ವೇನಲ್ಲಿ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಇಟ್ಕೊಂಡಿದ್ದೀವಿ. ಸರ್ವೆ ಎಲ್ಲಿ ತನಕ ಇಟ್ಟಿದೆ ಅಂತ ಗೊತ್ತು ದಣಿ. ನಾನೇ ನಿಂತು ಮರ ನಡೆಸಿವ್ನಿ, 2 ಲಕ್ಷ ರೂಪಾಯಿ ನಾಟ ಬಿದ್ದೈತೆ. ಸರ್ವೆಯಿಂದ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ನ್ಯಾಯನ ಬುದ್ಧಿ ಇದು? ಸರ್ವೆ ಕಲ್ ತೋರಿಸ್ತೀನಿ ಬಾ, ಬೇಕಾದ್ರೆ ನೀನೇ ನೋಡುವಂತೆ. ನಾವು ಸುಮ್ಕಿಲ್ಲ ರೀ. ನೀವು ಸರ್ವೆ ಕಲ್ ತೋರಿಸ್ಬೋದು, ಕಲ್ಲಿದೆ ಅಂತ ನಾನು ಒಪ್ಕೋತೀವ್ರಿ. ನಾನು ನಮ್ಮ ಯೂನಿಯನ್ ಲೀಡ್ರ್ ಶಾಣಪ್ಪನ ಕರ್ಕೊಂಡು ಸರ್ವೇರನ್ನು ಕೇಳಿದ್ವಿ. ಅವ್ರು ಏನು ಹೇಳಿದ್ರು ಗೊತ್ತಾ? ನೀವೇ ಕಲ್ಲು ಬದಲಾಯಿಸು ಅಂತ ನಿಂತ್ಕೊಂಡು ಬದಲಾಯಿಸಿದ್ರಂತೆ. ಶಾಣಪ್ಪ ಹೇಳ್ದ, ಇದಾಗೋವರೆಗೂ ಮುಷ್ಕರ ಮಾಡೋಣ ಅಂತ. ನಾನೇ ಬೇಡ ಅಂತ ಡೈರೆಕ್ಟಾಗಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸರಿ, ಈಗೇನು? ಇನ್ನೊಂದ್ಸರಿ ಸರ್ವೆ ಮಾಡೋಣ, ಅದೆಲ್ಲಿ ಬರುತ್ತೋ ಅಲ್ಲಿಗೆ ಹಾಕೊಳ್ಳೋಣ. ಈಗ ಸರ್ವೆ ಮಾಡಿಸಿದ್ರೆ ಏನು ಬಂತು? ನೀವೇ ಬೇಕಾದಷ್ಟು ನಾಟ ಕಡ್ಕೊಂಡ್ಬಿಟ್ಟಿದ್ದೀರಾ. ಹಂಗೆ ನಗಬೇಡ ನೀನು. ಮತ್ತೆ ನನಗೆ ನಗು ಬರ್ತಿದ್ರಿ ನಿಮ್ಮಂಥ ದೊಡ್ಡವ್ರು ಆಡೋದನ್ನು ನೋಡಿ. ಈಗ ಏನು ಮಾಡಬೇಕು? ಜಮೀನು ಕೊಡೋದು ಬೇಡ, ನಮ್ಮಿಬ್ಬರಲ್ಲೇ ಒಂದು ನಮೂನಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ. ಏನು ಸೆಟ್ಲ್ಮೆಂಟು? ನೋಡಿ, ಅಲ್ಲಿ 2-3 ಲಕ್ಷ ರೂಪಾಯಿ ಮೇಲ್ನಾಟ ಇತ್ತು. ಎಲ್ಲ ಸುಳ್ಳು. ಸುಳ್ಳು? ಹಾಂ, ಹಂಗಾದ್ರೆ ಶಾಣಪ್ಪನ ಕರೆಸಿ ಧರಣಿ ಓಡಿಸ್ತೀನಿ. ಮನೆ ಹತ್ರ ಈ ವಿಷಯ ಎಲ್ಲ ಮಾತಾಡೋದು ಬೇಡ. ಮುಂದಿನ ತಿಂಗಳು ಬಾ, ಅಷ್ಟೊತ್ತು ಯೋಚನೆ ಮಾಡಿ. ಹಾಂ, 1 ತಿಂಗಳು ಕಾಯೋದ? ಅಷ್ಟರಲ್ಲಿ ನೀವೇ ಶಿವ ಅಂದ್ಬಿಟ್ರೆ ನಾಳಿಕೆ ಹೇಳಬೇಕು. ಏನು ಶನಿಗಳಿಗ ನೀವು? ನಾಳೆನ ಬಾ. ಎಲ್ಲಿ ಬರಲಿ? ಮನೆ ಹತ್ರ ಬರಬೇಡ ಅಂತೀರಿ? ದಿನ ಬೆಳಿಗ್ಗೆ ನಾನು ವಾಕಿಂಗ್ ಹೋಗ್ತಾ ಸಿಗ್ತೀಯಲ್ಲ, ಅಲ್ಲಿಗೆ ಬಾ, ಮಾತಾಡೋಣ. ಕೋಪ ಮಾಡ್ಕೋಬೇಡಿ, ಬೆಳಗ್ಗೆ ಚಳಿ, ನನ್ನ ಹತ್ರ ಇರೋ ಬಟ್ಟೆ ಎಲ್ಲ ಹರಿದು ಹೋಗಿದೆ. ಒಂದು ಒಳ್ಳೆ ಹಳೆ ಸ್ವೆಟ್ರ್ ಇದ್ರೆ ಕೊಡಿ. ಮುತ್ತು, ನಂದು ಯಾವ್ದಾದ್ರು ಸ್ವೆಟ್ರ್ ಇದ್ರೆ ತಂದು ಕೊಡೋದು. ತಗೋ. ಆ ಟೋಪಿನೂ ಕೊಡಿ ಬುದ್ಧಿ, ಬೆಳಿಗ್ಗೆ ಒಂದು ಚಳಿ ಹಾಕತ್ತೆ, ತಲೆ ಮೇಲೆ ಹಾಕತ್ತೀನಿ. ಕೊಡಪ್ಪ. ಯಜಮಾನ್ರೆ, ಇದು ನೀವು ಬೆಳಗಿನ ಹೊತ್ತು ವಾಕಿಂಗ್ ಹೋಗೋವಾಗ ಹಾಕೊಂಡು ಹೋಗೋದು ಇದು. ನೀವು ಕೊಟ್ಟು ಕಳ್ಸಪ್ಪ ಮಾರಾಯ. ಪಾಪ ಬಗ್ ನೋಡಕ್ ಹೋಗಿ ಮೇಲಿಂದ ಜಾರ್ ಬಿದ್ದು ಸತ್ತು ಹೋಗಿದ್ದಾನೆ ಅಂತ ಕಾಣುತ್ತೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಉಳಿದ ರಿಪೋರ್ಟ್ ಹೇಳ್ಬೋದು. ಈಗ ಹೇಳೋದಾದ್ರೆ ಪ್ರಾಯಶಃ ಈ ಮನುಷ್ಯನ ಜೀವ ಮೇಲಿಂದ ಕೆಳಗೆ ಬರೋಕ್ ಮುಂಚೆನೆ ಹೋಗ್ಬಿಟ್ಟಿದೆ. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಸಾಯ್ತಾರೆ. ಇದು ಕರ್ಮ ಸರ್, ಒಂದು ಬನ್ನಿ ಸರ್. ಸರ್, ಇಲ್ಲೊಂದು ಪೆನ್ ಬಿದ್ದೈತೆ ಸರ್, ನೋಡಿ ನಿಮ್ಗೇನಾದ್ರೂ ಬರೆಯೋಕೆ. ಇದು ಆನಂದ ಮೂರ್ತಿ ಪೆನ್ನು. ಪಾಪ ಬಗ್ ನೋಡಕ್ ಹೋಗಿ ಮೇಲಿಂದ ಜಾರ್ ಬಿದ್ದು ಸತ್ತು ಹೋಗಿದ್ದಾನೆ ಅಂತ ಕಾಣುತ್ತೆ. ಜಾರ್ ಬಿದ್ದಿಲ್ಲ, ಯಾರೋ ಬೀಳ್ಸಿದ್ದಾರೆ. ಏನ್ರಿ ನೀವು ಹೇಳ್ತಾ ಇರೋದು? ಈ ಪೆನ್ ನೋಡಿದ್ರೆ ಗೊತ್ತಾಗಲ್ವಾ? ಈ ಪೆನ್ ಇಲ್ಲೇ ಬಿದ್ದಿತ್ತು.
ಈ ಪೆನ್ ನೋಡಿದ್ರೆ ಏನ್ರಿ ಗೊತ್ತಾಗತ್ತೆ? ಈ ಪೆನ್ನು ಈತಂದಿರೋಕೆ ಸಾಧ್ಯನಾ? ಈ ಪೆನ್ ಈತನಿಗೆ ಯಾಕೆ ಹೇಳಿ? ಈತ ಯಾಕೆ ಈ ಪೆನ್ ಇಟ್ಕೊಳ್ತಾನೆ ಹೇಳಿ? ಈ ಪೆನ್ ಇಲ್ಲೇ ಸಿಕ್ಕಿದೆ. ಅಂದ್ರೆ ಅಂದ್ರೆ ಯಾರ್ದೋ ಪೆನ್ನು ಇಲ್ಲಿ ಬಿದ್ದಿದೆ. ಹೇಗೆ ಬೀಳುತ್ತೆ? ಇವನ್ನ ತಳ್ಳೋವಾಗ ಜಾರಿ ಇಲ್ಲಿ ಬಿದ್ದಿದೆ. ಅಲ್ಲದೆ ಡಾಕ್ಟರ್ ಹೇಳ್ತಾರೆ ಇವನು ಬೀಳೋಕ್ ಮುಂಚೆನೆ ಜೀವ ಹೊರಟೋಗಿದೆ ಅಂತ. ಬೀಳೋಕ್ ಮುಂಚೆನೆ ಜೀವ ಯಾಕೆ ಹೊರಟೋಗುತ್ತೆ? ಸಡನ್ ಆಗಿ ಗಾಬರಿ ಆದಾಗ ಹೃದಯದ ಕ್ರಿಯೆ ನಿಂತೋಗಿರ್ಬೇಕು ಅಲ್ವಾ ಡಾಕ್ಟರ್? ಯಾಕೆ ಈ ತರ ಸಡನ್ ಆಗಿ ಗಾಬರಿ ಆಗುತ್ತೆ? ಯಾರೋ ಹಿಂದಿನಿಂದ ತಳ್ಳಿದ್ದಾರೆ. ಅಲ್ಲಿಗೆ ಇದು ಮರ್ಡರ್. ರಮೇಶ್, ಫೋಟೋಗ್ರಾಫರ್ನ ಬರಕ್ಕೆ ಹೇಳು. ಹಾಗೆ ಫಿಂಗರ್ ಪ್ರಿಂಟ್ಸ್ ಬರಕ್ಕೆ ಹೇಳು. ಇದಲ್ಲ